ನಾವು ಕಷ್ಟಗಳನ್ನ ಸಹಿಸ್ಕೋಬೇಕು. ನಮ್ಮ ವಿರುದ್ಧ ಯಾರಾದ್ರೂ ಕಷ್ಟಗಳನ್ನ ಕೊಡ್ತಾ ಇದ್ದಾರೆ, ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ವಿರುದ್ಧ ಯಾರಾದ್ರೂ ಮಾಡ್ತಾ ಇದ್ರೆ ನಾವು ಅದರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಅದನ್ನ ಭಗವಂತನಿಗೆ ಒಪ್ಪಿಸ್ಬಿಡ್ಬೇಕು. ಭಗವಂತ ನೀನ್ ನೋಡ್ಕೊಳಪ್ಪ, ನನಗೆ ನಿನ್ನ ಭಕ್ತಿ ಸೇವೆ ಮಾತ್ರ ನನಗೆ ಬೇಕಾಗಿರೋದು, ಬೇರೆ ಎಲ್ಲ ನೀನು ನೋಡ್ಕೊಳ್ತೀಯ. ನೀನ್ ಹೇಳಿದ್ದೀಯ ಆಲ್ರೆಡಿ ಭಗವದ್ಗೀತೆಯಲ್ಲಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಭಕ್ತರು ಯಾರು ನನ್ನನ್ನು ಸದಾ ಪೂಜೆ ಮಾಡ್ತಾ ಇರ್ತಾರೋ, ನನ್ನ ನಾಮಸ್ಮರಣೆಯಲ್ಲಿ ತೊಡಗಿರ್ತಾರೋ, ಅಂತಹ ಭಕ್ತರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅಂತ ಭಗವಂತ ಹೇಳಿದ್ದಾನೆ. ಭಗವಂತನೇ ಜವಾಬ್ದಾರಿ ತಗೊಂಡ ಮೇಲೆ ನಾವು ಪ್ರತಿ ಸಾರಿ ಭಗವಂತನ ಹತ್ರ ಹೋಗ್ಬಿಟ್ಟು ಹೇಳ್ಬೇಕಾ, ಈ ರೀತಿ ನನ್ನ ಕಷ್ಟ ಬಂದಿದೆ, ಏನು ಮಾಡ್ತಾ ಇಲ್ಲ ನೀನು, ಯಾವಾಗ ಮಾಡ್ತೀಯಾ, ಏನ್ ಮಾಡ್ತೀಯಾ, ಯಾವಾಗ ನನ್ನ ಶತ್ರುಗಳ ಸಂಹಾರ ಆಗುತ್ತೆ ಅಂತ ನಾವು ಹೇಳಬಾರ್ದು. ಅಂದ್ರೆ ಭಗವಂತನಿಗೆ ಗೊತ್ತಿಲ್ವಾ ನಮ್ಗೆ ಯಾವಾಗ ಏನ್ ಮಾಡ್ಬೇಕು ಅಂತ? ನಾವು ಭಗವಂತನಿಗೆ ಇಂಥ ಬುದ್ಧಿವಂತರ ನಾವು. ಅದೇ ನಾವು ಒಂದ್ಸತಿ ಹಂಗೆ ಮಾಡ್ತೀವಲ್ಲ, ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದಾಗ ಈ ರೀತಿ ಹೇಳ್ತೀವಿ, ಓ ನಿನಗೇನು ಗೊತ್ತಿಲ್ಲ, ನೀನು ಇಲ್ಲಿ ಸುಮ್ಮನೆ ನಿಂತಿದೀಯಾ ದೇವಸ್ಥಾನದಲ್ಲಿ, ಅಭಿಷೇಕ ಅರ್ಚನೆ ಎಲ್ಲ ಸ್ವೀಕರಿಸಿ ಸುಮ್ಮನೆ ನಿಂತಿದೀಯಾ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಗೊತ್ತಾ, ಎಷ್ಟೊಂದು ದುರಂತ ನಡೀತಾ ಇದೆ, ನೀನ್ ನೋಡ್ತಾನೆ ಇಲ್ಲ. ಕಷ್ಟದಲ್ಲಾಗಿರ್ಲಿ ಸುಖವಾಗಿರ್ಲಿ ಯಾವಾಗ್ಲೂ ಭಗವಂತನ ನಾಮ ನಮ್ಮ ನಾಲಿಗೆಯಲ್ಲಿ ಸ್ಮರಣೆ ಮಾಡ್ತಾನೆ ಇರಬೇಕು. ಇದು ನಮಗೆ ಪ್ರಹ್ಲಾದ್ ಮಹಾರಾಜರಿಂದ ತಿಳಿಯುವ ಒಂದು ಬಹಳ ದೊಡ್ಡ ಪಾಠ.